ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಈಚೆ ಕಂಟಿ ಅಂಗಡಿ ಓನರ್ ಅಂಗಡಿಗೆ ಬರ್ತಾರೆ. ಬ್ಯಾಟ್ರಿ ಹೇಗಿದೆಯೋ ಅಂತಾರೆ. ಓ ಅಣ್ಣ, ನಿಮ್ಮನ್ನೆಲ್ಲೋ ನೋಡ್ದಂಗಿದೆಯಲ್ಲ ಅಂತಾನೆ ಬ್ಯಾಟ್ರಿ. ಏನೋ ತಮಾಷೆ ಮಾಡಬೇಡ, ಸುಮ್ಮನಿರು ಅಂತಾರೆ ಓನರ್. ಸಂಕ್ರಾಂತಿಗೋ ಶಿವರಾತ್ರಿಗೋ ಬಂದರೆ ಏನನ್ಲಿ ಅಣ್ಣ ಅಂತಾನೆ ಬ್ಯಾಟ್ರಿ. ಚೆನ್ನಾಗಿ ಮಾತಾಡೋದನ್ನು ಕಲ್ತಿದ್ಯಾ ಅಂತಾರೆ ಓನರ್. ಎಲ್ಲಿ ಎಲ್ಲ ನಿಮ್ಮ ಆಶೀರ್ವಾದ ಅಣ್ಣ ಅಂತಾನೆ ಬ್ಯಾಟ್ರಿ. ಕಂಟಿ ಎಲ್ಲೋ ಅಂತಾರೆ ಓನರ್. ಒಳಗಡೆ ಇದ್ದಾನೆ. ಅಣ್ಣೋ, ಯಾರೋ ಬಂದಿದ್ದಾರೆ ನೋಡೋ ಅಂತಾನೆ ಬ್ಯಾಟ್ರಿ. ಯಾರೋ ಬ್ಯಾಟ್ರಿ ಅಂತ ಕಂಟಿ ಹೊರಗೆ ಬಂದು, ಅಣ್ಣ ಬಂದಿದ್ರೆ ಯಾರೋ ಬಂದಿದ್ದಾರೆ ಅಂತೆಲ್ಲೋ ಅಂತ ಅವರಿಗೆ ಸ್ಟೂಲ್ನ ಕೊಟ್ಟು, ಅಣ್ಣ ಕೂತ್ಕೊಳ್ಳಿ ಅಂತಾನೆ ಕಂಟಿ. ಅವ್ರು ಕೂತ್ಕೋತಾರೆ. ಅಣ್ಣ, ನೀವು ಇಲ್ಲಿಗೆ ಬಂದಿರೋದು ನೋಡಿ ಗ್ಯಾರೇಜಲ್ಲಿರೋ ಟೂಲ್ಸ್ಗೂ ಆಶ್ಚರ್ಯ ಆಗಿದೆ ಅಂತಾನೆ ಬ್ಯಾಟ್ರಿ. ಅಣ್ಣ, ಅವನು ಸ್ವಲ್ಪ ಹಾಗೆ ತಮಾಷೆ ಮಾಡ್ತಾನೆ ಅಂತಾನೆ ಕಂಟಿ. ಅವನ ಬಗ್ಗೆ ನನಗೆ ಗೊತ್ತಿಲ್ವಾ ಕಂಟಿ, ನೀನು ಹೇಗಿದ್ಯಾ, ಮನೇಲಿ ಎಲ್ಲ ಚೆನ್ನಾಗಿದ್ದಾರಾ ಅಂತಾರೆ ಓನರ್. ಎಲ್ಲರೂ ಚೆನ್ನಾಗಿದ್ದೀವಿ ಅಣ್ಣ. ನೀವೇನಣ್ಣ ಫೋನ್ ಮಾಡಿದರೆ ಫೋನ್ ತೆಗಿಯಲ್ಲ, ನೀವು ಹೇಗಿದ್ದೀರಾ ಅಂತಾನೆ ಕಂಟಿ. ಸ್ವಲ್ಪ ಮೈಗೆ ಹುಷಾರಿಲ್ಲ, ಶುಗರ್ ಜಾಸ್ತಿಯಾಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದೆ ಅಂತಾರೆ ಓನರ್. ಹೌದಾ ಅಣ್ಣ, ಈಗ ಹೇಗಿದ್ದೀರಾ, ಪರವಾಗಿಲ್ವಾ ಅಂತಾನೆ ಕಂಟಿ. ಈಗ ಪರವಾಗಿಲ್ಲಪ್ಪ, ಊಟಕ್ಕಿಂತ ಮಾತ್ರೆನೇ ಜಾಸ್ತಿ ತಗೋತಿದ್ದೀನಿ, ಬದುಕಲೇಬೇಕು ಅಲ್ವಾ. ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕು ಅಂತ ಬಂದೆ ಕಂಟಿ. ಈ ಗ್ಯಾರೇಜನ್ನು ನಾನು ಲೀಸ್ಗೆ ತಗೊಂಡಿರೋದು ಗೊತ್ತು ತಾನೆ ಅಂತಾರೆ ಓನರ್. ಹ್ಞೂ ಅಣ್ಣ ಗೊತ್ತು ಅಂತಾನೆ ಕಂಟಿ. ಇನ್ಮೇಲೆ ನನ್ನ ಕೈಲಿ ಈ ಗ್ಯಾರೇಜ್ ನಡೆಸೋಕ್ಕಾಗಲ್ಲ ಕಂಟಿ ಅಂತಾರೆ ಓನರ್. ಏನಣ್ಣ ಸಡನ್ನಾಗಿ ಹೀಗಂದ್ಬಿಟ್ರಿ, ಹೇಗೆ, ನಾವು ಈ ಗ್ಯಾರೇಜ್ ನಂಬ್ಕೊಂಡು ಜೀವನ ಮಾಡ್ತಿದ್ದೀವಿ ಅಂತಾನೆ ಬ್ಯಾಟ್ರಿ. ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ, ಹೇಳಿ ಅಣ್ಣ ಅಂತಾನೆ ಕಂಟಿ. ಏನಪ್ಪ ಮಾಡೋದು, ನನ್ನ ಆರೋಗ್ಯ ಸರಿ ಇಲ್ಲ, ಅದಕ್ಕೆ ಗ್ಯಾರೇಜನ್ನು ಮುಚ್ಚಿಬಿಡೋಣ ಅಂತಿದ್ದೀನಿ ಅಂತಾರೆ ಓನರ್. ಅಣ್ಣ, ನೀವೇನೂ ತಲೆ ಕೆಡಿಸ್ಕೋಬೇಡಿ, ನಿಮ್ಮ ಗ್ಯಾರೇಜ್ ಕಡೆ ಬರೋಕ್ಕಾಗಲ್ಲ ಅಂದರೆ ಮನೇಲೇ ರೆಸ್ಟ್ ಮಾಡಿ, ನಾನೇ ಎಲ್ಲ ನೋಡಿಕೊಂಡು ನಿಮಗೆ ದಿನ ಬಂದು ಲೆಕ್ಕ ಕೊಡ್ತೀನಿ. ಇಷ್ಟು ವರ್ಷ ಈ ಗ್ಯಾರೇಜಿಂದ ಅನ್ನ ತಿಂದಿದ್ದೀನಿ, ನಾನು ಯಾವತ್ತೂ ಮೋಸ ಮಾಡಲ್ಲ ಅಂತಾನೆ ಕಂಟಿ. ಅಣ್ಣ, ಏನಿದ್ರು ನಮಗೆ ಒಂದು ಫೋನ್ ಮಾಡಿ, ನಾವೇ ಮನೆ ಹತ್ರ ಬರ್ತೀವಿ, ಆದರೆ ಈ ಗ್ಯಾರೇಜನ್ನು ಮುಚ್ಚೋ ವಿಷಯ ಮಾತ್ರ ಮಾತಾಡಬೇಡಿ ಅಣ್ಣ ಅಂತಾನೆ ಬ್ಯಾಟ್ರಿ. ಇಲ್ಲಪ್ಪ, ನಾನು ಹೇಳೋಕ್ಕೆ ಬಂದಿರೋ ವಿಷಯನೇ ಬೇರೆ. ನೀವು ಎಂಥ ಕೆಲಸಗಾರರು ಅಂತ ನನಗೆ ಚೆನ್ನಾಗಿ ಗೊತ್ತು. ಅದು ಅಲ್ಲದೆ ಇದ್ದಕ್ಕಿದ್ದ ಹಾಗೆ ಗ್ಯಾರೇಜ್ ಮುಚ್ತೀನಿ ಅಂತಂದರೆ ನಿಮಗೂ ಕಷ್ಟ ಆಗುತ್ತೆ, ಅದನ್ನು ನಾನು ಯೋಚನೆ ಮಾಡಿ ಇದ್ದೀನಪ್ಪ ಅಂತಾರೆ ಓನರ್. ಮತ್ತೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ಅಣ್ಣ ಅಂತಾನೆ ಬ್ಯಾಟ್ರಿ. ಇದನ್ನು 3 ಲಕ್ಷ ಕೊಟ್ಟು ಲೀಸ್ಗೆ ತಗೊಂಡಿದ್ದೀನಿ, ನನಗೆ ಈಗ ದುಡ್ಡಿನ ಅವಶ್ಯಕತೆ ಇದೆ, ಅದಕ್ಕೆ ನೀನು ಆ 3 ಲಕ್ಷ ನನಗೆ ಕೊಟ್ಬಿಡು, ಆ ಗ್ಯಾರೇಜ್ನ ನೀನೇ ನಡ್ಸ್ಕೊಂಡು ಹೋಗು, ಆಗ ಗ್ಯಾರೇಜ್ ನಿನಗೆ ಸ್ವಂತ ಆಗುತ್ತೆ, ನಿನಗೂ ಒಳ್ಳೆಯದಾಗತ್ತೆ ಅಂತಾರೆ ಓನರ್. 3 ಲಕ್ಷ ಎಲ್ಲಿಂದ ತರಲಿ ಅಣ್ಣ ಅಂತ ಯೋಚನೆ ಮಾಡ್ತಾನೆ ಕಂಟಿ. ಈಚೆ ಭಾರತಿ ಗಂಡ ಮನೆಯಿಂದ ಹೊರಗಡೆ ಬರುವಾಗ ಕಾತೇನಿ ಬಂದು, ಅಳಿಯಂದರೆ ಅರ್ಧ ಗಂಟೆ ಬಿಟ್ಟು ಹೊರಡಿ, ಅಷ್ಟರಲ್ಲಿ ತಿಂಡಿ ಮಾಡಿಕೊಡ್ತೀನಿ, ತಿಂಡಿ ತಿನ್ಕೊಂಡು ಹೋಗ್ಬೋದು ಅಂತಾರೆ. ಇಲ್ಲ ಅತ್ತೆ, ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಲೇಟ್ ಆದರೆ ಮಿಸ್ ಆಗೋಗುತ್ತೆ ಅಂತಾನೆ ಅಳಿಯಂದರೆ. ನಮ್ಮಿಂದಾಗಿ ನಿಮಗೆ ತುಂಬ ಕಷ್ಟ ಆಯ್ತು ಅನಿಸುತ್ತೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತಾರೆ ಕಾತೇನಿ. ಕೈ ಮುಗಿತಾರೆ. ಅತ್ತೆ, ನೀವು ದೊಡ್ಡವರು, ಹಾಗೆಲ್ಲ ಕೈ ಮುಗಿಬಾರ್ದು, ನಾನು ಹೊರಗಡೆನೇ ಏನಾದರೂ ತಿನ್ಕೊಂಡು ಹೋಗ್ತೀನಿ ಬಿಡಿ ಅಂತಾನೆ ಅಳಿಯ. ಅಯ್ಯೋ, ಮನೆಗೆ ಬಂದ ಅಳಿಯಂದ್ರಿಗೆ ತಿಂಡಿ ಮಾಡಿಸಿದಕ್ಕೆ ಹಾಗೆ ಕಳಿಸಿದ್ರೆ ಏನು ಚೆನ್ನಾಗಿರುತ್ತೆ ಹೇಳಿ, ಹಾಳಾದವಳಿಂದ ಎಲ್ಲ ಹಾಳಾಗೋಯ್ತು ಅಂತಾರೆ ಕಾತೇನಿ. ಅಯ್ಯೋ ಅತ್ತೆ, ಭಾರತಿ ಹಾಗೆಲ್ಲ ಅನ್ಬೇಡಿ, ಎಷ್ಟೇ ಆದರೂ ಅವಳು ನನ್ನ ಹೆಂಡತಿ, ಏನೋ ಮಾಡ್ತಿರ್ತಾಳೆ ಬಿಡಿ ಅಂತಾನೆ ಅಳಿಯ. ಅದು ಹೇಗೆ ಮರೀತಾಳೆ ಅಳಿಯಂದರೆ, ನಿನ್ನೆ ರಾತ್ರಿ ನೀವು ಕಬಾಬ್ ತಿನ್ನಲ್ಲ ಅಂತ ಹೇಳೋದನ್ನು ಮರ್ತಳು, ಬೆಳಿಗ್ಗೆ ನೋಡಿದರೆ ನೀವು ಊರಿಗೆ ಹೋಗ್ತೀನಿ ಅಂತ ಹೇಳೋದನ್ನು ಮರ್ತಿದ್ದಾಳೆ, ಹೀಗೆ ಬಿಟ್ಟರೆ ನನ್ನೂ ಮರ್ತು ಬಿಡ್ತಾಳಷ್ಟೇ ಅಂತಾರೆ ಕಾತೇನಿ. ಅತ್ತೆ, ನೀವು ಹೀಗೆ ಬೈದರೆ ಭಾರತಿಗೆ ನೋವಾಗುತ್ತೆ, ನಾನು ತಿಂಡಿ ತಿಂದಿಲ್ಲ ಅಂದರೂ ಪರವಾಗಿಲ್ಲ, ಮೊದಲು ಭಾರತಿಗೆ ಮಾಡಿಕೊಡಿ, ಇಲ್ಲ ಅಂದರೆ ಉಪವಾಸ ಇರ್ತಾಳೆ. ಅತ್ತೆ, ನನಗೆ ಟೈಮ್ ಆಯಿತು, ನಾನು ಹೋಗ್ಬರ್ತೀನಿ ಅಂತ ಹೋಗ್ತಾನೆ ಅಳಿಯ. ಈಚೆ ಭಾರತಿ ರೂಮಲ್ಲಿ ಅಳ್ತಿರುವಾಗ ಕಾತೇನಿ, ಏಯ್ ಭಾರತಿ, ಏನೇ ಆಗಿದೆ ನಿನಗೆ, ಅಳಿಯಂದ್ರನ್ನ ಕಳಿಸ್ಕೊಟ್ಬಿಟ್ಟು ಬಾ ಅಂದರೆ ಗೂಬೆ ಥರ ಇಲ್ಲೇ ಕೂತಿದ್ಯಲ್ಲ, ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದಿದ್ರೆ ನಿನ್ನ ಬಾಯೇನೆ ಸವೆದು ಹೋಗ್ತಿತ್ತಾ ಅಂತಾರೆ ಕಾತೇನಿ. ಅಮ್ಮ, ನಿನಗೆ ಸಮಾಧಾನ ಆಗುತ್ತೆ ಅನ್ನೋದಿದ್ರೆ ನನಗೆ ಹೊಡೆದ್ಬಿಡು, ಇಲ್ಲ ತೃಪ್ತಿ ಆಗೋಷ್ಟು ಬೈದ್ಬಿಡು ಅಂತಾಳೆ ಭಾರತಿ. ಬೈಯೋದಲ್ಲ, ಹೀಗೆ ಆಡ್ತಿರು, ನಾನು ನಿನ್ನ ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ಅಂತ ಅಲ್ಲಿಂದ ಹೋಗ್ತಾರೆ ಕಾತೇನಿ. ನನ್ನನ್ನು ಸಾಯಿಸ್ಬಿಡಮ್ಮ, ಇರೋದಕ್ಕೆ ಆಗ್ತಿಲ್ಲ ನನಗೆ ಅಂತ ಹೇಳ್ತಾಳೆ ಭಾರತಿ. ಈಚೆ ಮೈ ಬಸ್ ಸ್ಟ್ಯಾಂಡಲ್ಲಿ ನಿಂತಿರ್ತಾನೆ. ಆಗ ಅನಿತಾ ಬಂದು ಮೈನ ನೋಡ್ತಾ ಹಾಯ್ ಅಂತಾಳೆ. ಮೈನು ಹಾಯ್ ಅಂತಾನೆ. ಈಚೆ ಕಂಟಿ ಹತ್ರ ಓನರ್, ನೋಡು ಕಂಟಿ, ಭಾಳ ಕಷ್ಟ ನೋಡಿದ್ದು ಹುಡುಗ ನೀನು, ಅದಕ್ಕೆ ಹಾಗಂದ್ಕೊಂಡೆ, ಇಲ್ಲಿರೋ ವಸ್ತುಗಳಿಗೆ ನೀನು ಯಾವುದು ಎಕ್ಸ್ಟ್ರಾ ಕೊಡಬೇಡ, ಬರೀ ಲೀಸ್ ಅಮೌಂಟ್ ಅಡ್ಜಸ್ಟ್ ಮಾಡಿಬಿಟ್ರೆ ಸಾಕು ಅಂತಾರೆ. ಆದರೆ ಹೇಗೆ ಅಷ್ಟೊಂದು ಹಣ ಹೊಂದಿಸ್ಲಿ
ಅಂತಾನೆ ಕಂಟಿ. ಹೇಗೆ ಹೊಂದಿಸ್ಲಿ ಅಂದರೆ ಆಗತ್ತೆ ಕಂಟಿ, ಪ್ರಯತ್ನ ಪಡಬೇಕು. ನೀನು 3 ಲಕ್ಷ ಕೊಟ್ಟರೆ ನನ್ನ ಸಮಸ್ಯೆನೂ ಬಗೆಹರಿಯುತ್ತೆ, ನಿನ್ನ ಜೀವನಕ್ಕೂ ಒಂದು ದಾರಿ ಸಿಗುತ್ತೆ. ನೀನು ಅಮೌಂಟ್ ರೆಡಿ ಮಾಡಿದರೆ ಈ ಜಾಗದ ಓನರ್ ಹತ್ರ ಮಾತಾಡಿ ನಿನ್ನ ಹೆಸರಿಗೆ ಅಗ್ರಿಮೆಂಟ್ ಮಾಡಿಸ್ತೀನಿ, ಆಗ ಈ ಗ್ಯಾರೇಜ್ ನಿಂದಾಗುತ್ತೆ. ನಾನು ಹೇಳಿದ್ದು ಸರಿ ತಾನೇ ಅಂತಾರೆ ಓನರ್. ಅಣ್ಣ ನೀವೇನು ಹೇಳ್ತೀರೋ ಅಂತ ನನಗೆ ಭಯ ಆಗಿಬಿಟ್ಟಿತ್ತು. ಕೆಲಸಗಾರನಾಗಿದ್ದಣ್ಣ ನಾನು ಅಣ್ಣನ ಓನರ್ ಕಂಟಿ ಮಾಡ್ತಿದ್ದೀರಾ, ನಿಮಗೆ ಎಷ್ಟು ಕೈ ಮುಗಿದ್ರೂ ಸಾಲದು. ಕಂಟಿ ಅಣ್ಣ ಏನು ಯೋಚನೆ ಮಾಡ್ತಿದ್ಯಾ, ಸರಿ ಅಂತ ಹೇಳು ಅಂತಾನೆ ಬ್ಯಾಟ್ರಿ. ಅಣ್ಣ ಅದು ನೀವು ಹೀಗೆ ಸಡನ್ನಾಗಿ ಕೇಳಿದ್ದಕ್ಕೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ, ಅಷ್ಟು ದುಡ್ಡು ಅಂತಾನೆ ಕಂಟಿ. ನೋಡು ಕಂಟಿ, ನಿಂತ ಕಾಲ ಮೇಲೆ ಹೇಳು ಅಂತ ನಾನು ಬಲವಂತ ಮಾಡಿಲ್ಲ. ಮನೆಗೆ ಹೋಗು, ಮನೆಯವರಿಗೆಲ್ಲ ಹೇಳು, ಯೋಚನೆ ಮಾಡಿ ಹೇಳಿ ಬರ್ತೀನಪ್ಪ ಅಂತ ಹೋಗ್ತಾರೆ ಅಂಗಡಿ ಓನರ್. ಅವರು ಅಷ್ಟು ಹೇಳಿದ್ರು ಯಾಕೆ ಸುಮ್ಮನೆ ನಿಂತಿದ್ಯಾ, ಹ್ಞೂ ಅಂತ ಹೇಳೋದು ತಾನೆ ಅಂತಾನೆ ಬ್ಯಾಟ್ರಿ. ಹ್ಞೂ ಅಂತ ಹೇಳಿಬಿಟ್ರೆ 3 ಲಕ್ಷ ನಾನು ಎಲ್ಲಿಂದ ತರೋದು ಬ್ಯಾಟ್ರಿ ಅಂತಾನೆ ಕಂಟಿ. ಅಣ್ಣ ಇದು ಒಳ್ಳೆ ಅವಕಾಶ, ಬಿಡಬೇಡ ಅಣ್ಣ, ಯೋಚನೆ ಮಾಡು ಅಂತಾನೆ ಬ್ಯಾಟ್ರಿ. ಈಚೆ ಮನೇಲಿ ಕಂಟಿ, ಅಷ್ಟು ದೊಡ್ಡ ಅಮೌಂಟ್ನ ಹೇಗೆ ಹೊಂದಿಸೋದು, ಇದನ್ನು ಮನೇಲಿ ಹೇಳಿದರೆ ಪಾಪ ನಾನೇ ಎಲ್ಲರನ್ನ ಇಕ್ಕಟ್ಟಲ್ಲಿ ಸಿಕ್ಕಾಕಿಸಿದ ಹಾಗಾಗತ್ತೆ, ಹೇಳಲಿಲ್ಲ ಅಂದರೂ ಸರಿ ಹೋಗಲ್ಲ. ಅಣ್ಣ ಆಗ ಹೇಳ್ತೀನಿ, ಅವನು ಏನಂತಾನೆ ನೋಡೋಣ ಅಂತ ಯೋಚನೆ ಮಾಡ್ತಾನೆ. ಆಗ ಮೈ ಕಾಲೇಜಿಂದ ಬಂದು ಅತ್ತಿಗೆ 1 ನಿಮಿಷ ಬನ್ನಿ ಅಂತ ಕರೀತಾನೆ. ಏನಾಯಿತು ಮೈ ಅಂತ ಚಂದನ ಬರ್ತಾರೆ. ಭಾರತಿ ಫೋನ್ ಮಾಡಿದ್ಲು ಅಂತಾನೆ ಮೈ. ಏನು ಅವಳೇ ಫೋನ್ ಮಾಡಿದ್ಲು, ಅವಳು ಫೋನ್ ಮಾಡಿದ್ದು ಅವಳ ಅಮ್ಮಂಗೆ ಗೊತ್ತಾದರೆ ಅಲ್ಲೇ ಒಂದು ಗತಿ ಕಾಣಿಸ್ತಾರೆ ಅವಳಿಗೆ ಅಂತಾನೆ ಹರಿ. ಹೌದಣ್ಣ, ನಮಗೆ ಅವಳು ಸಹವಾಸನೆ ಬೇಡ, ಮಾತೆತ್ತಿದ್ರೆ ಬೀದಿಲಿ ನಿಂತ್ಕೊಂಡು ಗಲಾಟೆ ಮಾಡ್ತಾರೆ ಅಂತಾನೆ ಮೈ. ವಯಸ್ಸಲ್ಲಿ ನೀನು ಅವ್ರಿಗಿಂತ ಚಿಕ್ಕವರು, ದೊಡ್ಡವ್ರ ಬಗ್ಗೆ ಹಾಗೆಲ್ಲ ಮಾತಾಡಬಾರ್ದು ಅಂತಾಳೆ ಚಂದನ. ಮೇಡಮ್ ಯಾರು ದೊಡ್ಡವರು, ಅವರು ಅಂಥ ಕೆಟ್ಟವರು ಇಡೀ ಊರಲ್ಲಿಲ್ಲ. ನಮ್ಮನೆ ಮೇಲೆ ಅದೇನು ದ್ವೇಷನೋ ಗೊತ್ತಿಲ್ಲ, ಒಂದು ಸಣ್ಣ ವಿಷಯ ಸಕ್ಕಿದ್ರೆ ಸಾಕು ಕಾಲು ಕೆದ್ಕೊಂಡು ಜಗಳಕ್ಕೆ ಬರ್ತಾರೆ. ಅವತ್ತು ನೀವೇ ನೋಡಿದ್ರಲ್ಲ ಹೇಗಿತ್ತು ಅಂತಾನೆ ಹರಿ. ಆಗಿದ್ದೆಲ್ಲ ಆಗೋಯ್ತು, ಅದನ್ನೆಲ್ಲ ಅಲ್ಲೇ ಮರೆತು ಮುಂದೆ ಹೋಗ್ತಾ ಇರಬೇಕು ಅಷ್ಟೇ. ಮೈ ಭಾರತಿ ಏನಂದ್ಲು ಅಂತಾಳೆ ಚಂದನ. ಮುತ್ತಣ್ಣನ ಬಗ್ಗೆ ಕೇಳಿದ್ಲು, ಆಮೇಲೆ ಮನೆಗೆ ಬರ್ತಾಳಂತೆ, ನಮ್ಮನ್ನೆಲ್ಲ ನೋಡಬೇಕು ಅಂತಿದ್ಲು ಅಂತಾನೆ ಮೈ. ಭಾರತಿ ಹಾಗನ್ಲ ಅಂತಾಳೆ ಚಂದನ. ಹೂವತ್ತಿಗೆ ನನಗೇನು ಹೇಳೋದು ಅಂತ ಗೊತ್ತಾಗದೆ ಕಾಲ್ ಕಟ್ ಮಾಡಿಬಿಟ್ಟೆ ಅಂತಾನೆ ಮೈ. ಪಾಪ ಅಲ್ಲ ಮೈ, ನೀನು ಅವಳಿಗೆ ಬಾ ಅಂತ ಹೇಳೋದಲ್ವಾ, ನೀನು ಯಾಕೆ ಏನು ಅಂತ ಹೇಳಿದೆ ಕಟ್ ಮಾಡಿದೆ ಅಂತಾಳೆ ಚಂದನ. ಒಳ್ಳೇದೇ ಮಾಡಿದ್ದಾನೆ ಬಿಡಿ ಮೇಡಮ್, ಅವಳು ಯಾಕಾದರೂ ಕಾಲ್ ಮಾಡಿದ್ಲು, ಅವಳು ಸಹವಾಸನೆ ಬೇಡ ನಮಗೆ ಅಂತಾನೆ ಹರಿ. ಪಾಪ ಭಾರತಿ ತುಂಬ ಒಳ್ಳೆಯವಳು, ಅವಳ ಅಮ್ಮ ಏನೋ ನಿಮ್ಮ ಮೇಲಿರೋ ಕೋಪಕ್ಕೆ ಹಾಗಾಡ್ತಾರೆ, ಹಾಗಂತ ನಾವು ಎಲ್ಲರೂ ಅವಾಯ್ಡ್ ಮಾಡಿದರೆ ಚೆನ್ನಾಗಿರಲ್ಲ. ಎಷ್ಟೇ ಆದರೂ ಇದು ಅವಳು ಸೋದರ ಮಾವನ ಮನೆ, ಸೋದರ ಸಂಬಂಧ ಅನ್ನೋದು ತಂದೆ ತಾಯಿ ಅಷ್ಟೇ ಶ್ರೇಷ್ಠ ಅಂತಾಳೆ ಚಂದನ. ಅವಳು ಒಳ್ಳೆಯವಳು ಅತ್ತಿಗೆ, ಒಪ್ಕೊಳ್ಳೋಣ. ಮತ್ತೆ ಅವಳು ಬಂದು ಅವಳನ್ನು ಅಮ್ಮ ನೋಡೋದು, ನಮ್ಮನೆ ಮುಂದೆ ಜಗಳ ಆಡೋದು, ಊರವರೆಲ್ಲ ನೋಡೋದು, ಇದೆಲ್ಲ ಬೇಕಾತಿಗೆ ನಮಗೆ. ಮನೆಗೆ ಈಗ ಒಳ್ಳೇದಾಗ್ತಿದೆ, ನಮ್ಮ ಪಾಡಿಗೆ ನಾವು ಇದ್ಬಿಡೋಣ ಅಂತಾನೆ ಕಂಟಿ ಹೇಳೋದು ನಿಜಾನೇ ಮೇಡಮ್, ನಾವು ಕಷ್ಟದಲ್ಲಿರುವಾಗ ಅವ್ರು ಯಾರಾದರೂ ಬಂದಿದ್ರಾ, ಇವಾಗ ಅವ್ರ ವಿಷಯ ನಮ್ಗೆ ಯಾಕೆ ಅಂತಾನೆ ಹರಿ. ಸರಿ ಬಿಡಿ. ಹೌದು, ನಾನು ಹೇಳಿದ ಕೆಲಸ ಏನಾಯಿತು ಅಂತಾಳೆ ಚಂದನ. ಅದೇ ಕೆಲಸದ ಮೇಲೆ ಹೊರಟಿದೆ ಮೇಡಮ್, ಹೋಗೋಕ್ಕಿಂತ ಮುಂಚೆ ನಿಮ್ಮ ಮುಖ ನೋಡ್ಕೊಂಡು ಹೋಗೋಣ ಅಂತ ಬಂದೆ, ಯಾಕಂದರೆ ನಿಮ್ಮ ಮುಖ ನನಗೊಂಥರ ಲಕ್ಕಿ ಅಂತಾನೆ ಹರಿ. ಆಗ ಚಂದನ ಗುರಾಯಿಸ್ತಾಳೆ. ಹೊಡಿಬಿಡಿ ಮೇಡಮ್ ಅಂತಾನೆ ಹರಿ. ಏನೋ ಅಂತಾಳೆ ಚಂದನ. ಕಣ್ಣಲ್ಲಿ ಹೊಡಿಬಿಡಿ ಅಂತಾನೆ ಹರಿ. ಚಂದನ ನಗ್ತಾಳೆ. ಆಗ ಭಾರತಿ ಮತ್ತೆ ಮುತ್ತು ಮಾವ ಅಂತ ಬರ್ತಾಳೆ. ಹೋ ಭಾರತಿ ಚೆನ್ನಾಗಿದ್ಯಾ, ಬಾ ಅಂತಾಳೆ ಚಂದನ. ನಾನು ಚೆನ್ನಾಗಿದ್ದೀನಿ ಚಂದನ, ನೀನು ಹೇಗಿದ್ಯಾ ಅಂತಾಳೆ ಭಾರತಿ. ನಾನು ಚೆನ್ನಾಗಿದ್ದೀನಿ ಅಂತ ಚಂದನ ಭಾರತಿನ ಕೂರಿಸಿ ಇರು ಕಾಫಿ ತರ್ತೀನಿ ಅಂತ ಚಂದನ ಒಳಗೆ ಹೋಗ್ತಾಳೆ. ಆಗ ಭಾರತಿ ಆಚೆ ಈಚೆ ಎಲ್ಲ ಮುತ್ತುಗಾಗಿ ನೋಡ್ತಾಳೆ. ಚಂದನ ಕಾಫಿ ಕೊಡ್ತಾಳೆ. ಚಂದನ, ಮುತ್ತು ಮಾವ ಎಲ್ಲಿ ಕಾಣಿಸ್ತಿಲ್ಲ ಅಂತಾಳೆ ಭಾರತಿ. ಅದು ಅಣ್ಣ ಸೈಟ್ ಹತ್ರ ಹೋಗಿದ್ದಾರೆ ಭಾರತಿ ಅಂತಾಳೆ ಚಂದನ. ಹೌದಾ, ಮತ್ತೆ ಚಂದನ ನೀನು ಕೆಲಸಕ್ಕೆ ಹೋಗ್ತಿದ್ಯಂತೆ ಅಂತಾಳೆ ಭಾರತಿ. ಹೌದು ಭಾರತಿ, ಮನೇಲಿ ಏನೂ ಕೆಲಸ ಇರಲ್ವಲ್ಲ, ಸುಮ್ಮನೆ ಕೂತಿರೋ ಬದಲು ಕೆಲಸಕ್ಕಾದರೂ ಹೋಗೋಣ ಅಂತ ಹೋಗ್ತಿದ್ದೀನಿ ಅಂತಾಳೆ ಚಂದನ. ಒಳ್ಳೇದಾಯಿತು ಚಂದನ, ಹೆಣ್ಮಕ್ಳು ಹಣಕಾಸಿನ ವಿಚಾರದಲ್ಲಿ ಯಾರ ಮೇಲೂ ಡಿಪೆಂಡ್ ಆಗಿರಬಾರ್ದು, ಕೊನೆ ಪಕ್ಷ ಅವ್ರ ಜೀವನನ ಅವರು ನಡೆಸ್ಕೊಳ್ಳೋಷ್ಟು ದುಡಿತಾ ಇರಬೇಕು. ಬರೀ ಕೈಲಿ ಮನೇಲಿ ಕೂತಿದ್ರೆ ಯಾರೂ ಮರ್ಯಾದೆನೇ ಕೊಡೋದಿಲ್ಲ. ಈಗ ನನ್ನನ್ನೇ ನೋಡು, ನಾನಿದ್ದು ಏನೂ ಪ್ರಯೋಜನ ಇಲ್ಲ, ನಾನಿಲ್ಲ ಅಂದರೂ ಯಾರಿಗೂ ನಷ್ಟ ಇಲ್ಲ ಅಂತಾಳೆ ಭಾರತಿ. ಯಾಕೆ ಭಾರತಿ ಹೀಗೆ ಮಾತಾಡ್ತಿದ್ಯಾ, ಏನಾದರೂ ಸಮಸ್ಯೆ ಆಗಿದೆಯಾ ನಿನಗೆ? ಸಮಸ್ಯೆ ಏನೇ ಇದ್ದರೂ ನಾನಿನ್ನ ಅಕ್ಕನ ಥರ ಅಲ್ವಾ, ನನ್ನ ಹತ್ರ ಹೇಳ್ಕೊ ಅಂತಾಳೆ ಚಂದನ. ಆಗೋಕ್ಕೇನು ಸಮಸ್ಯೆ ಇದೆ ಚಂದನ, ಆಗೋದು ಆಗ್ತಾನೇ ಇದೆ ಅಂತಾಳೆ ಭಾರತಿ. ಆಗ್ಬೋದು. ಆಗ ಹರಿ
ಕಂಟಿ ಮೈ ಹತ್ರ ಏನರೋ ಇದು ಭಾರತಿ ಹಿಂಗೆ ಹೇಳ್ತಿದ್ದಾಳೆ. ಭಾರತಿ ಹೇಳೋದೇನಾದರೂ ಅಣ್ಣ ಕೇಳಿಸ್ಕೊಂಡ್ರೆ ಆಗಿರೋದನ್ನೆಲ್ಲ ಮರ್ತ್ಬಿಡ್ತಾನೆ. ಯಾಕಂದರೆ ಭಾರತಿಗೆ ಏನೋ ನೋವಾಗಿದೆ ಅಂತ ಫೀಲ್ ಆಗ್ತಾನೆ ಅಂತಾನೆ ಹರಿ. ಹೌದು ಹರಿ, ಅಣ್ಣ ಈಗ ಸ್ವಲ್ಪನಾದರೂ ಖುಷಿಯಾಗಿದ್ದಾನೆ. ಅದು ಹಾಳಾಗೋದು ಬೇಡ. ಮೊದಲೇ ಅವ್ರ ಅಮ್ಮ ದೊಡ್ಡ ತಲೆನೋವು ಅಂತಾನೆ ಕಂಟಿ. ಅಣ್ಣ ಇರುವಾಗ ಏನಣ್ಣ ಮಾಡೋದು? ಅಣ್ಣ ಬರೋ ಟೈಮ್ ಬೇರೆ ಆಯಿತು. ಅಣ್ಣ ಬಂದಾಗ ಭಾರತಿ ಇಲ್ಲಿದ್ದರೆ ಒಂದು ಇಮೋಷ್ನಲ್ ಸೀನ್ ಆಗೋದು ಪಕ್ಕ ಅಂತಾನೆ ಮೈ. ಅಣ್ಣ ಬರೋಷ್ಟರಲ್ಲಿ ಭಾರತಿನ ಇಲ್ಲಿನ ವಾಪಸ್ ಕಳಿಸ್ಬೇಕು ಅಂತಾನೆ ಹರಿ. ಮತ್ತು ಭಾರತಿ ಏನು ಸಮಾಚಾರ, ಇಲ್ಲಿವರೆಗೂ ಬಂದಿದೆಯಾ ಅಂತಾನೆ ಹರಿ. ಏನೂ ಇಲ್ಲ ಹರಿ, ಸುಮ್ಮನೆ ನಿಮ್ಮನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತಾಳೆ ಭಾರತಿ. ನೀನು ಬಂದಿರೋದು ಖುಷಿನೇ, ಆದರೆ ನೀನು ಬಂದಿದ್ದೇ ವಿಷಯ ನಿಮ್ಮ ಅಮ್ಮಂಗೆ ಗೊತ್ತಾದರೆ ಬೇಜಾರು ಮಾಡ್ಕೊಳ್ಳಲ್ವಾ ಅಂತಾನೆ ಹರಿ. ಅವರಿಗೆ ಗೊತ್ತಿಲ್ಲದೆ ಇರೋ ಹಾಗೆ ಬಂದೆ ಅಂತಾಳೆ ಭಾರತಿ. ಅವತ್ತು ಹೀಗೆ ಮಾಡಿ ಎಷ್ಟೆಲ್ಲ ರಾದ್ದಂತಾಯಿತು ಅಂತ ನೀನೇ ನೋಡಿದ್ಯಲ್ಲ ಭಾರತಿ. ಬರೋಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಬರಬೇಕಾಗಿತ್ತು ಅಂತಾನೆ ಕಂಟಿ. ಹರಿ, ಯಾಕೆ ನೀವೆಲ್ಲ ಹೀಗೆ ಮಾತಾಡ್ತಿದ್ದೀರಾ? ಭಾರತಿಗೆ ಬೇಜಾರಾಗಲ್ವಾ ಅಂತಾಳೆ ಚಂದನ. ಮೇಡಮ್, ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ನಾನು ಏನು ಮಾಡ್ತೀನೋ ಅದಕ್ಕೆ ಸಾಥ್ ಕೊಡಿ ಅಂತ ಮೊಬೈಲ್ನ ತೆಗೆದು, ಮೇಡಮ್ ಸಿನಿಮಾ ಟಿಕೆಟ್ ಬುಕ್ ಮಾಡಿ ಅಂದಿದ್ರಿ, ಮಾಡಿದ್ದೀನಿ. ಸಿನಿಮಾ ಶುರು ಆದಮೇಲೆ ಹೋದರೆ ಏನೂ ಅರ್ಥ ಆಗಲ್ಲ, ಬೇಗ ಹೊರಡೋಣ, ರೆಡಿಯಾಗಿ ಹೋಗಿ ಮೇಡಮ್ ಅಂತಾನೆ ಹರಿ. ನೀವು ಸಿನಿಮಾಗೆ ಹೋಗ್ತಿದ್ದೀರಾ ಅಂತಾಳೆ ಭಾರತಿ. ನಾವಷ್ಟೇ ಅಲ್ಲ ಭಾರತಿ, ಕಂಟಿ ಗ್ಯಾರೇಜ್ಗೆ ಹೋಗ್ತಿದ್ದಾನೆ, ಮೈ ಟ್ಯೂಷನ್ಗೆ ಹೋಗ್ತಿದ್ದಾನೆ ಅಂತಾನೆ ಹರಿ. ಎಲ್ಲರೂ ಹೊರಗೆ ಹೋಗ್ತಿದ್ದೀರಾ? ಮುತ್ತು ಮಾವ ಬಂದಿದ್ರೆ ನೋಡಿಕೊಂಡು ನಾನು ಹೋಗ್ತಿದ್ದೆ. ಮಾವ ಬರೋದು ಎಷ್ಟೊತ್ತಾಗುತ್ತೆ ಅಂತಾಳೆ ಭಾರತಿ. ಅಣ್ಣ ಇವತ್ತು ಹೊಸ ಸೈಟ್ ಹತ್ರ ಹೋಗಿದ್ದಾನಂತೆ, ಬರೋದು ಲೇಟ್ ಆಗುತ್ತೆ ಅಂತಾನೆ ಮೈ. ಹೌದಾ ಅಂತಾಳೆ ಭಾರತಿ. ಪರವಾಗಿಲ್ಲ ಬಿಡು ಭಾರತಿ, ಬೆಂಗಳೂರಲ್ಲೇ ಇರ್ತೀಯ ಅಲ್ವಾ? ಚಂದನ ಅವರಿಗೆ ಬೇಗ ಹೋಗಿ ಅರಿಶಿನ ಕುಂಕುಮ ಕೊಟ್ಬಿಡಿ. ಅವ್ರ ಅಮ್ಮ ಮನೇಲಿ ಇಲ್ಲ ಅಂತ ಗೊತ್ತಾಗೋ ಅಷ್ಟರಲ್ಲಿ ಭಾರತಿ ಹೋಗಿ ಮನೇಲಿ ಸೇರ್ಕೊಂಡು ಬಿಡಲಿ, ಹೋಗಿ ಅಂತಾನೆ ಹರಿ. ಚಂದನ ಅರಿಶಿನ ಕುಂಕುಮನ ಕೊಡ್ತಾಳೆ. ಚಂದನ, ನಾನು ಮುತ್ತು ಮಾವನ್ನ ಕೇಳಿದೆ ಅಂತ ಹೇಳು ಅಂತಾಳೆ ಭಾರತಿ. ಆಗ ಮುತ್ತು ಬರೋದನ್ನು ಕಂಟಿ ನೋಡಿ, ಮುತ್ತು ಅಣ್ಣ ಬರ್ತಿದ್ದಾನೆ ಅಂತ ಹರಿ ಹೇಳ್ತಾನೆ. ಸರಿ, ನಾನೇನು ಹೊರಡ್ತೀನಿ ಅಂತಾಳೆ ಭಾರತಿ. ಈ ಕಡೆಯಿಂದ ಬೇಡ, ಹಿಂದಿನ ಬಾಗಿಲಿಂದನೇ ಹೋಗು ಅಂತಾನೆ ಹರಿ. ಯಾಕೆ ಅಂತಾಳೆ ಭಾರತಿ. ಇಷ್ಟೊತ್ತಾಯ್ತಲ್ಲ, ನೀನು ಮನೆ ಬಂದುಬಿಟ್ಟು ನಿಮ್ಮ ಅಮ್ಮ ಹುಡ್ಕೊಂಡು ಬಂದರೆ ಕಷ್ಟ ಆಗುತ್ತೆ, ಹೋಗು. ಚಂದನ ಹೋಗಿ ಕರ್ಕೊಂಡು ಹೋಗಿ ಅಂತಾನೆ ಹರಿ. ಬಾ ಭಾರತಿ ಅಂತ ಚಂದನ ಆಚೆ ಬಿಡ್ತಾಳೆ. ಮೇಡಮ್, ನಿಮ್ಮ ಮಾತನ್ನು ನಾವು ಕೇಳ್ತೀವಿ ತಾನೆ, ನಮ್ಮ ಮಾತಿಗೆ ನೀವು ಜೈ ಅನ್ನೋಕ್ಕೇನು ಅಂತಾನೆ ಹರಿ. ಆದರೂ ಭಾರತಿ ಏನೋ ನೋವಲ್ಲಿದ್ಲು ಅನಿಸುತ್ತೆ ಅಂತಾಳೆ ಚಂದನ. ಅವ್ರ ಅಮ್ಮ ಬಂದರೆ ನಾವೆಲ್ಲ ನೋವಲ್ಲಿರಬೇಕಾಗುತ್ತೆ ಅತ್ತಿಗೆ ಅಂತಾನೆ ಕಂಟಿ. ಹರಿ ಕೂತ್ಕೊಂಡು, ಹಬ್ಬ ಅಣ್ಣ ಬರೋಷ್ಟರಲ್ಲಿ ಭಾರತಿನ ಸಾಗಿಸಿದ್ದಾಯ್ತು ಅಂತಾನೆ. ನನಗೂ ಅದೇ ಟೆನ್ಷನ್ ಆಗಿತ್ತು ಹರಿ ಅಂತಾನೆ ಕಂಟಿ. ಆಗ ಮುತ್ತು ಮನೆಯೊಳಗೆ ಬಂದು, ಏನೋ ಅದು ಟೆನ್ಷನು ಅಂತಾನೆ. ನೀನು ಇಲ್ಲಿ ರಾತ್ರಿ ಊಟಕ್ಕೂ ನಾರ್ತ್ ಇಂಡಿಯನ್ ಸ್ಪೆಷಲ್ ಮಾಡ್ತೀವೋ ಏನೋ ಅನ್ನೋದೇ ಟೆನ್ಷನು ಅಂತಾನೆ ಹರಿ. ಏಯ್ ಸುಮ್ಮನಿರೋ, ದಿನ ಮಾಡೋಕ್ಕಾಗುತ್ತಾ ಅಂತಾನೆ ಮುತ್ತು. ಕಂಟಿ, ನೀನು ಯಾಕೋ ಒಂಥರ ಇದೆಯಾ ಅಂತಾನೆ ಮುತ್ತು. ಅದು ಅಂತಾನೆ ಕಂಟಿ. ಏನೋ ಅದು ಇದು ಅಂತೀಯ, ಹೇಳು, ಅಣ್ಣ ಕೇಳ್ತಿಲ್ವಾ ಅಂತಾನೆ ಹರಿ. ಅಣ್ಣ, ಅದು ನಿನ್ನ ಹತ್ರ ಒಂದು ವಿಷಯ ಹೇಳಬೇಕಿತ್ತು ಅಣ್ಣ. ಅತ್ತಿಗೇನು ಕರಿತೀಯಾ? ಅತ್ತಿಗೆ ಇದ್ರೆ ಚೆನ್ನಾಗಿರುತ್ತೆ ಅಂತಾನೆ ಕಂಟಿ. ಆಗ ಮುತ್ತು ಚಂದನ ಅಂತ ಕರಿತಾನೆ. ಬಂದೆ ಅಣ್ಣ, ಏನಾಯಿತು ಅಂತ ಚಂದನ ಬರ್ತಾಳೆ. ಕಂಟಿ ಏನೋ ವಿಷಯ ಹೇಳಬೇಕಂತೆ ಅಮ್ಮ ಅಂತಾನೆ ಮುತ್ತು. ಏನು ಮಾತಾಡಬೇಕು ಕಂಟಿ ಅಂತಾಳೆ ಚಂದನ. ನಿಮ್ಮೆಲ್ಲರ ಹತ್ರ ಒಂದು ವಿಷಯ ಹೇಳಬೇಕಿತ್ತು ಅಣ್ಣ. ನಾನು ಕೆಲಸ ಮಾಡ್ತಿದ್ನಲ್ಲ, ಗ್ಯಾರೇಜ್ ಓನರ್ ಇವತ್ತು ಬಂದಿದ್ದರು. ನಾನು ಆ ಗ್ಯಾರೇಜಲ್ಲಿ ತುಂಬ ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ. ಓನರ್ಗೆ ಆರೋಗ್ಯ ಸರಿ ಇಲ್ವಂತೆ, ಅದಕ್ಕೆ ಗ್ಯಾರೇಜ್ ನಡೆಸೋಕ್ಕಾಗಲ್ವಂತೆ ಅಂತಾನೆ ಕಂಟಿ. ಕೆಲಸ ಹೋಗುತ್ತೆ ಅಂತನಾ ನಿನ್ನ ಭಯ? ನೀನು ಬೇರೆ ಕಡೆ ಎಲ್ಲಾದರೂ ಕೆಲಸ ಮಾಡು ಅಷ್ಟೇ ಅಂತಾನೆ ಮುತ್ತು. ಅದು ಹಾಗಲ್ಲ, ಗ್ಯಾರೇಜ್ ಓನರ್ಗೆ ಹುಷಾರಿಲ್ವಲ್ಲ, ಅದಕ್ಕೆ ನನಗೆ ಗ್ಯಾರೇಜ್ ನಡೆಸೋಕ್ಕಾಗಲ್ಲ. ಅದಕ್ಕೆ ಲೀಸ್ ಅಮೌಂಟ್ ಏನು ಇದೆಯೋ ಅದನ್ನು ಕೊಟ್ಟು ನೀನೇ ಗ್ಯಾರೇಜನ್ನು ನಡೆಸ್ಕೊಂಡು ಹೋಗು ಅಂದ್ರಣ್ಣ ಅಂತಾನೆ ಕಂಟಿ. ಮುತ್ತು ನಗ್ತಾನೆ. ಜಾಗದ ಓನರ್ ಹತ್ರನೂ ಅವರೇ ಮಾತಾಡ್ತಾರಂತೆ ಅಣ್ಣ ಅಂತಾನೆ ಕಂಟಿ. ಒಳ್ಳೆ ವಿಷಯನೇ ಅಲ್ವಾ ಕಂಟಿ ಅಂತಾಳೆ ಚಂದನ. ಕಂಗ್ರಾಟ್ಸ್ ಅಣ್ಣ ಅಂತಾನೆ ಮೈ. ಕಂಟಿ, ಇನ್ಮೇಲೆ ಓನರ್ ಕಣೋ ನೀನು, ಕಂಗ್ರ್ಯಾಚುಲೇಷನ್ಸ್ ಅಂತಾನೆ ಹರಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.